ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಸಚಿವ ಸಂಪುಟದಲ್ಲಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ನಿಯಂತ್ರಣ ವಿಧೇಯಕ ಅಂಗೀಕರಿಸಿರುವುದಕ್ಕೆ ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನ, ಹಿಂದೂ ಸಂಘಟನೆ ಹಾಗೂ ಹಿಂದೂ ಮುಖಂಡರನ್ನ ಹಾಗೂ ಹಿಂದೂ ವಿಚಾರಧಾರೆಗಳನ್ನ ಹತ್ಯೆಗಳು ನಡೆಸಿರುವ ಷಡ್ಯಂತ್ರ ಅಂತ ಆರೋಪಿಸಿದರು. ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡ್ತಾ ಇದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ನಿಮಿತ್ತವಾಗಿ ರಾಷ್ಟ್ರವ್ಯಾಪಿ ನಡೆದ ಪಥ ಸಂಚಲನಗಳು ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇನ್ನು ಹಿಂದೂ ಧರ್ಮೀಯರ ರಾಮನವಮಿ, ಹನುಮ ಜಯಂತಿ ಮತ್ತು ಗಣೇಶೋತ್ಸವ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ತನ್ನ 100ನೇ ವರ್ಷದ ನಿಮಿತ್ತವಾಗಿ 1 ಲಕ್ಷ ಕಡೆಯಲ್ಲಿ ಹಿಂದೂ ಸಮಾಜೋತ್ಸವವನ್ನು ಆಯೋಜಿಸಲಿರುವುದನ್ನ ಘೋಷಣೆ ಮಾಡಿದೆ. ಈ ಮೂಲಕವಾಗಿ ಇಂದು ವಿಚಾರಧಾರೆಗಳನ್ನ, ಹಿಂದೂ ಧರ್ಮ ಬಾಂಧವರನ್ನ ಒಂದುಗೂಡಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗುತ್ತಿರುವುದನ್ನು ಸಹಿಸಲಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ತಡೆಯೊಡ್ಡುವ ನಿಟ್ಟಿನಲ್ಲಿ ಮಾಡ್ತಾ ಇರುವ ಕುತಂತ್ರವೇ ಈ ವಿಧೇಯಕ ಎಂದಿದ್ದಾರೆ. ಇಲ್ಲಿಯ ತನಕ ಹಿಂದೂ ವಿರೋಧಿ ಕಾನೂನು ಕಾಯ್ದೆಗಳನ್ನು ಜಾರಿಗೆ ಮಾಡಿರುವುದು ಕಾಂಗ್ರೆಸ್ ಸರ್ಕಾರದ ಸಾಧನೆಯಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥಿತವಾಗಿ ಮುಸಲ್ಮಾನರ ತುಷ್ಟೀಕರಣಕ್ಕಾಗಿ ಸಿದ್ಧಪಡಿಸಲಾದ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ನಿಯಂತ್ರಣ ವಿಧೇಯಕ ಮಸೂದೆಯಾಗಿದೆ ಎಂದಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದ ಗಲಭೆಯಲ್ಲಿ ಪೊಲೀಸ್ ಠಾಣೆಯನ್ನ ಸುಟ್ಟು ಹಾಕಲಾಯಿತು. ಪೊಲೀಸರ ಜೀಪನ್ನ ಪಲ್ಟಿ ಮಾಡಲಾಯಿತು. ಪೊಲೀಸರ ಮೇಲೆ ಕಲ್ಲೆಸೆದು ಅವರನ್ನ ಓಡಿಸಲಾಯಿತು. ಪೊಲೀಸರ ಮೇಲೆ ಹಲ್ಲೆ ಮಾಡಲಾಯಿತು. ಈ ಎಲ್ಲಾ ಕೃತ್ಯವನ್ನು ಎಸಗಿದ ಮುಸ್ಲಿಂ ಗೂಂಡಾಗಳ 173 ಪ್ರಕರಣವನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆದುಕೊಳ್ಳುವ ಮೂಲಕ ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಅಂತ ಮುತಾಲಿಕ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕ್ರೈಸ್ತ ಮಿಷನರಿ ಶಾಲೆಗಳಲ್ಲಿ ಕ್ರಿಸ್ಮಸ್ ನಿಮಿತ್ತವಾಗಿ ತಮ್ಮ ಸಂಸ್ಥೆಗಳ ಮೂಲಕ ನಡೆಸುವ ಶಾಲೆಗಳಿಗೆ 10 ದಿನಗಳ ರಜೆ ಕೊಡುವುದನ್ನು ನಾವು ವಿರೋಧಿಸುತ್ತೇವೆ. ಎಲ್ಲ ಧರ್ಮಗಳ ಹಬ್ಬ ಹರಿದಿನಗಳಂತೆ ರಜೆ ಕೊಡುವ ನಿಯಮವನ್ನು ರೂಪಿಸಬೇಕು. ಇಲ್ಲದೆ ಹೋದಲ್ಲಿ ರಾಜ್ಯದ ಎಲ್ಲ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಾರ್ಯಾಲಯದ ಮುಂಭಾಗ ಶ್ರೀರಾಮ ಸೇನೆಯು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಿದೆ ಎಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು. ರಾಜ್ಯ ಸರ್ಕಾರವು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ನಿಯಂತ್ರಣ ವಿಧೇಯಕವನ್ನ ಹಿಂಪಡೆಯಬೇಕು ಅಂತ ಆಗ್ರಹ ಮಾಡಿದ್ರು. ಇತ್ತೀಚೆಗೆ ಬೆಳಗಾವಿಯ ಅಧಿವೇಶನದಲ್ಲಿ ದ್ವೇಷ ಭಾಷಣದ ಕುರಿತು, ದ್ವೇಷ ಪ್ರಕರಣದ ಕುರಿತು ಒಂದು ಕಾನೂನನ್ನು ರಚನೆ ಮಾಡಿದರು. ಅದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಈಗಾಗಲೇ ದ್ವೇಷ ಅಥವಾ ಇನ್ಯಾವುದೇ ಪ್ರಕರಣದ ಸಂಬಂಧಪಟ್ಟ ಹಾಗೆ ಸಂವಿಧಾನ ಆಗಲಿ ಕಾನೂನಿನಲ್ಲಿ ಶಿಕ್ಷೆಗೆ ಒಳಗಾಡುವಂಥ ಕಾನೂನುಗಳು ಇದ್ದಾವೆ. ಸೊ ಹೊಸ ಕಾನೂನು ಹೆದರಿಸುವಂಥ ದೃಷ್ಟಿಯಿಂದ ಹಿಂದೂ ಸಂಘಟನೆಗಳನ್ನು, ಹಿಂದುತ್ವವನ್ನು, ವಿಚಾರಧಾರೆಯನ್ನು ಹೆದರಿಸುವಂಥ, ಹತ್ತಿಕ್ಕುವಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇತ್ತೀಚೆಗೆ ಒಂದು ಬಹಳ ದೊಡ್ಡ ಅಲೆ ಎದ್ದಿದೆ ಇಡೀ ದೇಶದಲ್ಲಿ. ಒಂದು RSSನ 100ನೇ ವರ್ಷದ ಪಥಸಂಚಲನಗಳು ಇಡೀ ದೇಶದಲ್ಲಿ ಅತ್ಯಂತ ಯಶಸ್ವಿ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಈ ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಎರಡನೇದು ನಮ್ಮ ಉತ್ಸವಗಳು, ರಾಮನವಮಿ, ಹನುಮ ಜಯಂತಿ, ಗಣೇಶೋತ್ಸವ. ಈ ಕಾರ್ಯಕ್ರಮದಲ್ಲೂ ಕೂಡ ಲಕ್ಷಗಟ್ಟಲೆ ಜನ ಸೇರಿದ್ದಾರೆ. RSS 100ನೇ ವರ್ಷದ ನಿಮಿತ್ತ ಇಡೀ ದೇಶದಲ್ಲಿ 1 ಲಕ್ಷ ಕಡೆಗೆ ಹಿಂದೂ ಸಮಾಜೋತ್ಸವ ಮಾಡೋದನ್ನು ಡಿಕ್ಲೇರ್ ಮಾಡಿದ್ದಾರೆ. ಹೀಗೆ ಹಿಂದುತ್ವದ ವಿಚಾರಧಾರೆ, ಹಿಂದೂಗಳನ್ನು ಒಗ್ಗೂಡಿಸುವಂಥ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ. ಸೊ ಇದಕ್ಕೆಲ್ಲಾದರೂ ಒಂದು ತಡೆ ಒಡ್ಡಬೇಕು ಅನ್ನುವಂಥದ್ದೇ ಕಾಂಗ್ರೆಸ್ಸಿನ ಕುತಂತ್ರ, ಇದು ಕುಬುದ್ಧಿ ಇದು. ಸೊ ಇಲ್ಲಿ ತನಕ ಕಾಂಗ್ರೆಸ್ ಮಾಡಿದ್ದೇ ಹಿಂದೂ ವಿರೋಧಿಯ ಕಾನೂನುಗಳನ್ನೇ ಮಾಡ್ತಾ ಬಂದಿದ್ದಾರೆ. ಸೊ ನಾನು ಹೇಳೋದು, ಈ ದ್ವೇಷ ಭಾಷಣದ ಕುರಿತು ಏನು ಒಂದು ನಿಷೇಧದ ತಡೆ ಒಡ್ಡುವಂಥ ಕಾನೂನು ರಚನೆ ಮಾಡಿದ್ದಾರೆ, ಅನಾವಶ್ಯಕ ಇದು. ಮತ್ತು ಅದರ ವ್ಯಾಖ್ಯಾನ, ಈಗ ದ್ವೇಷ ಅಂದರೆ ಏನು, ಅದರ ಸರಿಯಾದ ವ್ಯಾಖ್ಯಾನ ಇಲ್ಲಿವರೆಗೆ ಕೊಟ್ಟಿಲ್ಲ. ಈಗ ಉದಾಹರಣೆಗೆ ಗೋಹತ್ಯಾ ನಿಷೇಧ ಕಾಯ್ದೆ ಇದೆ. ಗೋಹತ್ಯಾ ನಿಷೇಧ ಕಾಯ್ದೆ ಇದ್ದಾಗಲೂ ಕೂಡ ಗೋಹತ್ಯೆ ಆಗ್ತಾ ಇದೆ, ಗೋಕಳ್ತನ ಆಗ್ತಾ ಇದೆ, ಗೋಮಾಂಸ ಸಪ್ಲೈ ಆಗ್ತಾ ಇದೆ. ಸೊ ಇದನ್ನು ನಾವು ಹಿಂದೂ ಸಂಘಟಕರ ವಿರೋಧ ಮಾಡಿದರೆ ಹಾಗಾದರೆ ಇದು ದ್ವೇಷ ಆಗತ್ತಾ?
ಲವ್ ಜಿಹಾದ್ ಅನ್ನುವಂಥ ಬಹಳ ದೊಡ್ಡ ಒಂದು ಷಡ್ಯಂತ್ರ ನಡೀತಾ ಇದೆ, ಇಡೀ ಜಗತ್ತಿನಲ್ಲಿ ನಡೀತಾ ಇದೆ. ಸೊ ನಮ್ಮ ಹಿಂದೂ ಹುಡುಗಿಯರ ರಕ್ಷಣೆ ಮಾಡುವಂತಹದ್ದು ಮಾಡಿದರೆ ಇದು ದ್ವೇಷ ಆಗತ್ತಾ? ಇನ್ನು ಮತಾಂತರ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಆ ಮತಾಂತರ ಪ್ರಕ್ರಿಯೆಯನ್ನು ತಡೆದರೆ ಇದು ದ್ವೇಷ ಆಗತ್ತೆ ಹಾಗಾದ್ರೆ? ಸೊ ಯಾವುದು ದ್ವೇಷ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿಲ್ಲ. ಮತ್ತು ಇದು ವ್ಯವಸ್ಥಿತವಾಗಿ ಹಿಂದೂ ಸಂಘಟನೆಗಳ ನಾಯಕರ ಧ್ವನಿಯನ್ನು ಹತ್ತಿಕ್ಕುವಂಥದ್ದೇ ನಿಶ್ಚಿತವಾಗಿ ಹೇಳ್ತಾ ಇದ್ದೀನಿ. ಈಗ ಮುಸ್ಲಿಮರು ಪ್ರತಿನಿತ್ಯ ಬೆಳಗ್ಗೆ 4:30, 5:30 ಪ್ರತಿನಿತ್ಯ ಅಲ್ಲಾ ಒಬ್ಬನೇ ದೇವರು, ನಾವು ಅಲ್ಲಾಹ್ ಮಾತ್ರ ಪೂಜೆ ಮಾಡ್ತೀವಿ. ಇದು ದ್ವೇಷ ಅಲ್ಲ? ಇದು ಈ ದೇಶದಲ್ಲಿ ನಾವು ಎಲ್ಲ ದೇವರನ್ನೂ ಪೂಜೆ ಮಾಡ್ತೀವಿ. ಸೊ ಅವರು ನಮ್ಮ ವಿರುದ್ಧನೇ ಮಾತಾಡ್ತಾ ಇದ್ದಾರೆ. ನಿತ್ಯ 5 ಬಾರಿ ನಾವು ಕೇಳಬೇಕು. ಇದು ದ್ವೇಷ. ಇದು ಶುಕ್ರವಾರ ನಮಾಜ್ ಆದ ತಕ್ಷಣನೇ ಬಹಳ ದೊಡ್ಡ ಪ್ರಮಾಣದಲ್ಲಿ ದ್ವೇಷದ ಭಾಷಣಗಳನ್ನು ಮಾಡ್ತಾರೆ, ಮುಲ್ಲಾ ಮೌಲಿಗಳು ಮಾಡ್ತಾರೆ. ಅದನ್ನ್ಯಾಕೆ ಪ್ರಶ್ನೆ ಮಾಡೋದಿಲ್ಲ ಹಾಗಾದ್ರೆ? ಅದರ ಬಗ್ಗೆ ಈ ದ್ವೇಷ ಇದರಲ್ಲಿ ಕಾನೂನಿನಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ನೀವು? ಸಾಧ್ಯನೇ ಇಲ್ಲ. ಕಾರಣ ಏನು ಅಂತ ನಾನು ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಗಲಭೆಯಲ್ಲಿ ಪೊಲೀಸ್ ಸ್ಟೇಷನವನ್ನು ಸುಟ್ಟಾಕಿದ್ರು, ಜೀಪನ್ನು ಉಲ್ಟಾ ಮಾಡಿದ್ರು, ಪೊಲೀಸರನ್ನು ಕಲ್ಲೆಸೆದು ಓಡಿಸಿದ್ರು, ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು. ಅಂಥ ಗುಂಡಾ ಮುಸ್ಲಿಮರ 173 ಕೇಸನ್ನು ವಾಪಸ್ ತಗೊಳುತ್ತೆ. ಇದು ದ್ವೇಷ ಅಲ್ಲದೆ ಇನ್ನೇನದು? ರಕ್ಷಕರನ್ನೇ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಆತಂಕ ಮಾಡಿದಂತಹ ಮುಸ್ಲಿಂ ಗುಂಡಾಗಳ ಕೇಸನ್ನು ವಾಪಸ್ ತಗೊಳ್ತೀರಿ ಅಂತಂದ್ರೆ ಯಾವ ದ್ವೇಷ? ನಿಮ್ಮ ಕಾನೂನು ಏನು ಮಾಡೋರಾಗಾದ್ರೆ? ನಿಮ್ಮ ಸಂಪುಟ ಸಭೆಯಲ್ಲೇ ಈ ರೀತಿ ನೀವು ನಿರ್ಣಯ ತಗೊಂಡ್ರೆ ಸೊ ಈ ದ್ವೇಷ ಕಾನೂನು ನಮ್ಮ ವಿರುದ್ಧವಾಗಿಯೇ ಇದೆ ಅಂತನ್ನುವಂಥದ್ದು ನಿಶ್ಚಿತವಾಗಿ ಹೇಳ್ತಿದ್ದ. ಇಲ್ಲಿವರೆಗೆ PFI ಬ್ಯಾನ್ ಮಾಡಿ, SDPI ಬ್ಯಾನ್ ಮಾಡಿ, OIC ವಿರುದ್ಧ ಒಂದೇ ಒಂದು ಶಬ್ದ ಕಾಂಗ್ರೆಸ್ನವ್ರು ಮಾತಾಡಿಲ್ಲ. ದೇಶದ್ರೋಹಿ PFI, ಕೊಲೆಗಡಕ PFI ಒಂದು ಶಬ್ದ ಮಾತಾಡಿಲ್ಲ. RSS ಬಗ್ಗೆ ಮಾತಾಡ್ತೀರಿ, VHP ಬಗ್ಗೆ ಮಾತಾಡ್ತೀರಿ, ಹಿಂದೂ ಸಂಘಟನೆಗಳ ಬಗ್ಗೆ ಮಾತಾಡ್ತೀರಿ, ಆದರೆ ಈ ದೇಶದ್ರೋಹಿಗಳ ಮಾತಾಡೋದಿಲ್ಲ. ಸೊ ಹೀಗಾಗಿ ಸಂವಿಧಾನದಲ್ಲಿ ಕೊಟ್ಟಂಥ ಸ್ವಾತಂತ್ರ್ಯ ನಮಗೆ ಹಕ್ಕಿದೆ, ಮಾತನಾಡೋ ಹಕ್ಕು ಕೊಟ್ಟಿದೆ. ಡಾಕ್ಟರ್ ಅಂಬೇಡ್ಕರ್ ನಮಗೆ ಹಕ್ಕು ಕೊಟ್ಟಿದ್ದಾರೆ. ನಾವು ಮಾತನಾಡಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಕೇಸ್ ಹಾಕಿ, ಜೈಲಿಗೆ ಹಾಕಿ. ಈಗ ಅದನ್ನು ಮಾಡ್ತಾ ಇದ್ದಾರೆ ನೀವು. ಸೊ ಈ ದ್ವೇಷ ಭಾಷಣ ತಡೆ ಮತ್ತು ದ್ವೇಷ ಪ್ರಕರಣಗಳ ಏನು ತಡೆ ಇದೆ ಅದನ್ನು ನಾನು ಬಲವಾಗಿ ವಿರೋಧಿಸ್ತಾ ಇದ್ವಿ. ಈಗಾಗಲೇ ಬೆಂಗಳೂರಿನಲ್ಲಿ ಹೈಕೋರ್ಟ್ನಲ್ಲಿ ನಾವು ಇದರ ವಿರುದ್ಧ ಒಂದು ಕೇಸ್ ಹಾಕುವಂಥದ್ದು ನಿರ್ಧಾರವನ್ನು ಮಾಡಿದ್ವಿ. ಇದು ಒಂದು. ಇನ್ನು ಎರಡನೇದು, ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ಗಲಭೆಯಲ್ಲಿ ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಬ್ಬ ಅಮಾಯಕ ಮುಗ್ಧ ಏನೇನೂ ಸಂಬಂಧ ಇಲ್ಲದಂಥ ಒಬ್ಬ ಯುವಕನನ್ನು ಜೀವಂತ ಸುಟ್ಟಾಕಿದ್ರು. ರಾಕ್ಷಸರು ಇವರು. ಬಾಂಗ್ಲಾದೇಶ ಪಕ್ಕದಲ್ಲೇ ಒಂದು ಸಣ್ಣ ಗುಬ್ಬಿ ಥರ ಇದ್ದಂಥ ಬಾಂಗ್ಲಾದೇಶ, ಇವತ್ತು ನಾವೇ ಹುಟ್ಟಾಕಿದಂಥ ಬಾಂಗ್ಲಾದೇಶ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ, ಹಿಂದೂಗಳ ಮೇಲೆ ಇವತ್ತು ಕೊಲೆ, ಲೂಟಿ, ಬೆಂಕಿ ನಡೀತಾ ಇರುವಂಥದ್ದು ಅತ್ಯಂತ ಖಂಡನೀಯವಾದ್ದು. ಕೇಂದ್ರ ಸರ್ಕಾರ ಉಗ್ರವಾದಂಥ, ನಾನು ಹೇಳೋದು ಕೇಂದ್ರ ಸರ್ಕಾರ ಬಾಯಿ ಮುಚ್ಕೊಂಡು ಕೂತ್ಕೋಬೇಡ್ರಿ ನೀವು. ಇದರ ವಿರುದ್ಧ ನಿಮ್ಮ ಧ್ವನಿ ಎತ್ತಬೇಕು, ಅವ್ರಿಗೆ ಹೇಳಬೇಕು.
ಸೊ ಈ ಮೌನ, ನಿಮ್ಮ ಮೌನ ಬಹಳ ಭಯಂಕರ ಭಯಾನಕವಾಗಿ ಇವತ್ತು ಅಲ್ಲಿರುವಂತ 1.5 ಕೋಟಿ ಹಿಂದೂಗಳು ನಾಯಿ ನರಿ ಹಂದಿಗಳ ತರ ಬದುಕ್ತಾ ಇದ್ದಾರೆ. ಸೊ ಇದನ್ನ ನಾನು ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ, ನೀವು ದಯವಿಟ್ಟು ನಿಮ್ಮ ಮೌನವನ್ನು ಮುರಿದು, ಗೃಹ ಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಕೂಡಲೇ ಆ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯವನ್ನ ನಿಲ್ಲಿಸದೇ ಇದ್ರೆ ಮುಂದಿನ ಕ್ರಮ ತಗೊಳ್ಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆ ಕೊಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದು ಎರಡನೇ ವಿಷಯ. ಇನ್ನು ಮೂರನೇದ್ದು, ಕೊನೆಯದ್ದು, ಬ್ರಿಟಿಷರು ಬ್ರಿಟಿಷ್ ಕ್ರಿಶ್ಚಿಯನ್ರು ಹೋಗಿ 78 ವರ್ಷ ಆಯ್ತು. ಇನ್ನೂವರೆಗೆ ಆ ಕ್ರಿಶ್ಚಿಯನರ ಪ್ರಭಾವ ನಿರಂತರವಾಗಿ ಇನ್ನೂ ನಮ್ಮ ದೇಶದ ಮೇಲೆ, ನಮ್ಮ ಸಮಾಜದ ಮೇಲೆ, ನಮ್ಮ ನಾಗರಿಕರ ಮೇಲೆ, ನಮ್ಮ ವಿದ್ಯಾರ್ಥಿಗಳ ಮೇಲೆ ಇನ್ನೂ ಇದೆ. ಉದಾಹರಣೆಗೆ ಹೇಳೋದಾದರೆ, ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಕ್ರಿಸ್ಮಸ್ಗೆ 10 ದಿನ ರಜೆ ಕೊಡ್ತಾರೆ. ಎಲ್ಲ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ 99% ವಿದ್ಯಾರ್ಥಿಗಳು, 99% ಶಿಕ್ಷಕರು, 99% ಸಿಬ್ಬಂದಿಗಳು ಅಲ್ಲಿ ಹಿಂದೂಗಳೇ ಇರ್ತಾರೆ. ಸೊ ಹಿಂದೂಗಳಿಗೆ 10 ದಿನದ ರಜಾ, ಕ್ರಿಸ್ಮಸ್ ರಜಾ ಯಾಕೆ? ಈ ಕ್ರಿಸ್ಮಸ್ ನಮ್ಮ ಹುಡುಗರ ಮೇಲೆ, ನಮ್ಮ ವಿದ್ಯಾರ್ಥಿಗಳ ಮೇಲೆ ಯಾಕೆ ಹೇರ್ತಾ ಇದ್ದೀರಿ? ಇದರ ಉಲ್ಟಾ ದಸರಾ ರಜಕ್ಕೆ 20 ದಿನ ಸರ್ಕಾರ ಅಧಿಕೃತ ಘೋಷಣೆ ಮಾಡುತ್ತೆ. ಈ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ನವರು ದಸರಾ ರಜೆಯನ್ನು ಕಟ್ ಮಾಡಿ ನಿಲ್ಲಿಸಿ ತರಗತಿ ನಡೆಸ್ತಾರೆ ಮತ್ತು ಪರೀಕ್ಷೆ ಕೂಡ ನಡೆಸ್ತಾರೆ. ನಾವು ದಸರಾ ರಜೆಯನ್ನು ನಮ್ಮ ಮಕ್ಕಳು, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಹಬ್ಬ ಉತ್ಸಾಹವನ್ನು ಭಂಗ ಮಾಡುವಂಥ ಈ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳ ವಿರುದ್ಧ ಹೋರಾಟ ಮಾಡಿ ಇಡೀ ಕರ್ನಾಟಕದಲ್ಲಿ ನಾವು ದೊಡ್ಡ ಹೋರಾಟ ಮಾಡಿದ ಪರಿಣಾಮದಿಂದ ಪರೀಕ್ಷೆ ರದ್ದು ಮಾಡಿಸಿದ್ದೀವಿ, ತರಗತಿ ಪ್ರಾರಂಭ ಆಗಿದ್ದನ್ನು ನಿಲ್ಲಿಸಿದ್ದೀವಿ ನಾವು. ಸೊ ಈಗ ನಾನು ಸರ್ಕಾರಕ್ಕೆ ಈಗಾಗಲೇ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ನಮಗೆ ಅಧಿಕೃತ ಕ್ರಿಸ್ಮಸ್ ಒಂದೇ ದಿನ ಇರೋದು, ಡಿಸೆಂಬರ್ 25. ಸೊ ಅದು 1 ದಿನ ರಜೆ ಇದೆ, ಓಕೆ. ಇನ್ನು ಉಳಿದು 9 ದಿನ ರಜೆ ಕೊಡಬಾರ್ದು, ಶಾಲೆ ನಡೆಸಬೇಕು. ನಮ್ಮ ಮಕ್ಕಳಿಗೆ ನಿಮ್ಮ ಕ್ರಿಶ್ಚಿಯನ್ ಈ ಪರಂಪರೆ ಸಂಸ್ಕೃತಿಯನ್ನು ಹೇರಬೇಡಿ ಅನ್ನುವಂಥದ್ದು ನಾನು ಈಗಾಗಲೇ ಎಲ್ಲ ಕಡೆಗೆ ಆಗ್ರಹ ಮಾಡಿದ್ದೀವಿ. ಅಕಸ್ಮಾತ್ 10 ದಿನದ ಈ ರಜೆಯನ್ನು ಏನಾದರೂ ಹಾಗೆ ಕಂಟಿನ್ಯೂ ಮಾಡಿದರೆ ನಾವು BEO ಮತ್ತು DDPಯ ಎದುರುಗಡೆಗೆ ಧರಣಿ ಮಾಡ್ತೀವಿ ಅನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀರಾಮ ಸೇನೆಯ ಉತ್ತರ ಪ್ರಾಂತ್ಯದ ಗೌರವಾಧ್ಯಕ್ಷ ಪೂಜ್ಯ ಪ್ರಮೋದ್ ಆಚಾರ್, ಹಿಂದೂ ಧರ್ಮದ ಬಾಂಧವರಿಗೆ ಯುಗಾದಿ ಹಬ್ಬವೇ ಹೊಸ ವರ್ಷವಾಗಿದೆ. ಆದರೆ ನಾವು ಇಂದು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಳಗಾಗಿದ್ದೀವಿ. ಈ ಬಾರಿ ಡಿಸೆಂಬರ್ 31ರಂದು ವರ್ಷಾಚರಣೆಯ ಹೆಸರಲ್ಲಿ ನಡೆಯಬಹುದಾದ ಅನಾಚಾರವನ್ನ ಶ್ರೀರಾಮ ಸೇನೆ ಸಹಿಸುವುದಿಲ್ಲ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಆಗ್ರಹ ಮಾಡಿದರು. ಇವತ್ತಿನ ದಿನಗಳಲ್ಲಿ ಡಿಸೆಂಬರ್ 31 ರಾತ್ರಿ ಆಗತಕ್ಕಂಥ ಏನು ಒಂದು ಅನಾಚಾರ ಇದೆ, ಅದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ, ನಮ್ಮ ಸಂಪ್ರದಾಯ ಅಲ್ಲ. ಆದ್ರೂ ಕೂಡ ಈ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಇವತ್ತು ಕೆಲವೊಂದು ಹೋಟೆಲ್ಗಳಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅನಾಚಾರ ನಡೀತಾ ಇರುತ್ತೆ. ಅದು ಕೂಡ ನಾವು ಎಲ್ಲೆಲ್ಲಿ ನಮ್ಮ ಗಮನಕ್ಕೆ ಬರುತ್ತೆ ಅಲ್ಲಲ್ಲೆಲ್ಲ ನಾವು ಪ್ರತಿಭಟಿಸೋರಿದ್ದೀವಿ ಅದರ ವಿರುದ್ಧ. ಅದು ನಡೀಬಾರ್ದು. ಅದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ, ಅದು ನಮ್ಮ ಸಂಪ್ರದಾಯ ಅಲ್ಲ. ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಏನೇ ಇದ್ರೂ ಕೂಡ ನಮಗೆ ಯುಗಾದಿ, ಹೊಸ ವರ್ಷ ಯುಗಾದಿ, ನಮಗದು ಯುಗದ ಆದಿ, ಸೃಷ್ಟಿಕರ್ತ ಬ್ರಹ್ಮನಿಂದ ಸಮಸ್ತ ಸೃಷ್ಟಿಯ ರಚನೆಯಾದ ಆ ದಿನವನ್ನು ನಾವು ಯುಗಾದಿ, ನಮ್ಮದು ಹೊಸ ವರ್ಷ ಅಂತ ನಾವು ಆಚರಿಸ್ತೇವೆ. ನಾವಷ್ಟೇ ಅಲ್ಲ, ಇಡೀ ಪ್ರಕೃತಿ ಹೊತ್ತು ಹೊಸ ಒಂದು ಹುರುಪು, ಹೊಸ ಒಂದು ನಲಿವಿನಿಂದ ಇಡೀ ಪ್ರಕೃತಿ, ಇಡೀ ಗಿಡ ಮರಗಳು ಸಹಿತ ಅದನ್ನು ಆಚರಣೆ ಮಾಡ್ತಾವೆ. ಅವತ್ತು ಇದು ನಮ್ಮ ಹೊಸ ವರ್ಷ ಅಂಥೇಳಿ. ಅದು ನಮ್ಮ ಹಿಂದೂ ಸಂಪ್ರದಾಯದ ಹೊಸ ವರ್ಷ ಹೊರತು ಈ ಡಿಸೆಂಬರ್ 1
ಡಿಸೆಂಬರ್ 31 ಅಲ್ಲ. ಡಿಸೆಂಬರ್ 31 ಏನೇ ಇದ್ರೂ ಕೂಡ ಇದು ಕ್ರಿಶ್ಚಿಯನ್ರಿಗೆ ಸಂಬಂಧಪಟ್ಟಿದ್ದು. ಆದರೆ ಇವತ್ತು ಅದನ್ನು ಯುವ ಪೀಳಿಗೆ ಇವತ್ತು ಈ ಡಿಸೆಂಬರ್ 31ನೇ ತಾರೀಕು ರಾತ್ರಿ ಈ ಬೇರೆ ಬೇರೆ ಕಡೆಯಿಂದ ಓದಲಿಕ್ಕೆ ಪಿ ಜಿಗಳಲ್ಲಿ ಇರ್ತಕ್ಕಂಥವ್ರು, ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥವ್ರು, ಕೆಲವೊಂದು ಭಾಳ ಓದಿ ಇರ್ತಕ್ಕಂಥ ಈ ಜನಗಳು ಇವತ್ತು ಅವತ್ತು ಒಂದು ದಿನ ಅನಾಚಾರ ಮಾಡ್ತಾರೆ. ಅನಾಚಾರದ ಪರಿಣಾಮ ಇವತ್ತು ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಇದೆಲ್ಲವೂ ಸರ್ಕಾರಕ್ಕೆ ಗೊತ್ತಿದ್ರೂ ಕೂಡ ಸರ್ಕಾರ ಇದರ ಬಗ್ಗೆ ಯಾವುದೇ ಕ್ರಮವನ್ನು ತಗೊಳ್ಳದೆ ಇಲ್ಲ ಸಲ್ಲದ ಆರೋಪಗಳನ್ನು ಹಿಂದೂ ಸಂಘಟನೆಗಳ ಮೇಲೆ ಹಾಕಿ, ಉದಾಹರಣೆ ಈಗ ದ್ವೇಷ ಭಾಷಣದ ಹಿನ್ನೆಲೆಯಲ್ಲಿ ಏನು ನಮ್ಮ ಸಾಹೇಬ್ರು ಹೇಳಿದರು, ಅಂಥ ಕಾನೂನುಗಳನ್ನು ತಂದು ನಮ್ಮ ಬಾಯಿ ಮುಚ್ಚುವಂಥ ಕೆಲಸ ಇವತ್ತಿನ ಈ ಸರ್ಕಾರ ಮಾಡ್ತಾ ಇದೆ. ಹಾಗಾದರೆ ನಮ್ಮ ಜನನೇ ಇವತ್ತು ಲವ್ ಜಿಹಾದಕ್ಕೆ ಬಲಿಯಾಗ್ತಾ ಇದ್ದಾರೆ. ಮಾತಾಡಬಾರ್ದಾ ಅದ್ರ ವಿರುದ್ಧ? ನಮ್ಮವರೇ ಇವತ್ತು ಮುಗ್ಧ ಜನರನ್ನೇ ಇವತ್ತು ಕ್ರಿಶ್ಚಿಯನ್ರು ಇವತ್ತು ಮತಾಂತರ ಮಾಡ್ತಾ ಇದ್ದಾರೆ. ಮಾತಾಡಬಾರ್ದಾ? ಇಲ್ಲ. ನಮ್ಮ ಈ ಏನು ಒಂದು ಸಂವಿಧಾನದ ಹಿನ್ನೆಲೆಯಲ್ಲಿ ನಮಗೇನು ಒಂದು ಸ್ವಾತಂತ್ರ್ಯದ ವಾಕ್ ಸ್ವಾತಂತ್ರ್ಯದ ಹಕ್ಕಿದೆ, ಅದನ್ನು ನಾವು ಹೇಳ್ತೀವಿ, ಹೇಳಲೇಬೇಕು. ನಮ್ಮ ಸಮಾಜದ ರಕ್ಷಣೆಗೋಸ್ಕರ ಸದೈವ ನಾವು ನಮ್ಮ ಸಂಘಟನೆ ಎಲ್ಲ ಹಿಂದೂ ಸಂಘಟನೆಗಳು ನಾವು ಬದ್ಧ ಇದ್ದೀವಿ. ನಮ್ಮಲ್ಲಿ ಯಾವುದೇ ರೀತಿಯಿಂದ ಜಾತಿ ಭೇದ ಇಲ್ಲ, ಎಲ್ಲರನ್ನೂ ಕೂಡಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಉದಾಹರಣೆ ಹೇಳ್ತೀನಿ, ಇವತ್ತಿನ ಬಾಂಗ್ಲಾದಲ್ಲಿ ಆ ಹುಡುಗನ ಮೇಲೆ ದೌರ್ಜನ್ಯ ಆಯಿತು. ದೀಪು ದಾಸ್ ಅನ್ನುವಂತಹ ವ್ಯಕ್ತಿಯ ಮೇಲೆ, ಆ ವ್ಯಕ್ತಿ ದಲಿತ ಸಮಾಜದವನೇ ಇದ್ದ. ಆ ಹುಡುಗ ಮಾಡಿದ್ದ ತಪ್ಪಾದರೂ ಏನು ಅಂದರೆ ಒಂದೇ ಒಂದು ಟ್ವೀಟ್ ಕೊಟ್ಟಿದ್ದು, ಅದು ಏನು ಅಂತಂದರೆ, ದೇವನೊಬ್ಬ ನಾಮಗಳು ಹಲವು, ಎಲ್ಲ ಸಂಪ್ರದಾಯಗಳಿಗೆ ದೇವರು ಒಬ್ಬನೇ ಇದ್ದಾನೆ, ಅವನನ್ನು ಎಲ್ಲರೂ ಬೇರೆ ಬೇರೆ ಹೆಸರುಗಳಿಂದ ನಾವು ಪೂಜಿಸ್ತೇವೆ, ಇರೋ ದೇವರು ಒಬ್ಬನೇ ಅಂತ ಆ ವ್ಯಕ್ತಿ ಹೇಳಿದ ಇದು ಅವರಿಗೆ ಇವತ್ತು ದೊಡ್ಡ ತಪ್ಪಾಗಿ ಕಂಡು ಬಂತಿದ್ದು. ಇದನ್ನೇ ನಮ್ಮ ಬಸವಣ್ಣನವರು ಇಲ್ಲಿ ಕರ್ನಾಟಕದಲ್ಲಿ ಹೇಳಿದ್ದು, ದೇವನೊಬ್ಬ ನಾಮ ಹಲವು ಅಂತೇಳಿ. ಆದರೆ ಇವತ್ತು ಅವನಿಗೆ ಅಟ್ಟಾಡಿಸಿ ಹೊಡೆದು ಅವನಿಗೆ ಜೀವಂತ ಸುಟ್ಟು ಹಾಕ್ತಾರೆ. ಆದರೆ ಇವತ್ತಿನ ಯಾವ ರಾಜಕಾರಣಿಗಳು ದಲಿತರ ಪರವಾಗಿ ನಾವು ದಲಿತರ ಪರ ಅಂತ ಅನ್ನೋವಂಥವ್ರು ಒಬ್ಬರೂ ಕೂಡ ಅದ್ರ ವಿರುದ್ಧ ಬಾಯಿ ಬಿಡ್ತಾ ಇಲ್ಲ. ಅಂದರೆ ಇದು ವೋಟ್ ಬ್ಯಾಂಕ್ ರಾಜಕೀಯಕ್ಕೋಸ್ಕರ ಇವತ್ತು ವಿಶಿಷ್ಟವಾಗಿರ್ತಕ್ಕಂಥ ಸಮುದಾಯಗಳನ್ನು ಓಲೈಕೆ ಮಾಡ್ತಕ್ಕಂಥದ್ದು ಅನ್ನುವಂಥದ್ದನ್ನು ಇವತ್ತು ಈ ನೋವಿನಿಂದ ಹೇಳ್ತಾ ಇದ್ದೀವಿ. ಅದ್ರ ಬಗ್ಗೆ ನಾವು ಕಣ್ಕಳಿ ಇದೆ. 2 ದಿನ ಆಯಿತು ನನಗೆ ರಾತ್ರಿ ಅದನ್ನು ನೆನಪು ಮಾಡ್ಕೊಂಡಾಗ ಸಹಿತ ನಿದ್ದೆ ಆಗ್ತಾ ಇಲ್ಲ, ಕಣ್ಣೀರು ಹೋಗ್ತದವೆ. ಯಾಕಂದರೆ ನಮ್ಮ ಸಮಾಜವನ್ನು ನಾವು ಪ್ರೀತಿಸ್ತಾ ಇದ್ದೀವಿ. ನಮ್ಮ ಸಮಾಜವನ್ನು ನಾವು ಅತಿ ಅಪಾರವಾಗಿ ನಾವು ಆತ್ಮೀಯತೆಯಿಂದ ನಾವು ಕಾಣ್ತಾ ಇದ್ದೀವಿ. ಅದರದ್ದು ಪರಿಣಾಮ ನಮಗೆ ನೋವು ಇದೆ ಅದರದ್ದು. ಆದರೆ ಇವತ್ತು ಈ ರಾಜಕಾರಣಿಗಳೆಲ್ಲರೂ ನಾವು ದಲಿತರ ಪರ ಅನ್ನೋರು ಯಾಕೆ ಮೌನ ಇದ್ದೀರಿ? ಮಾತಾಡ್ರಿ. ಯಾಕೆ ಮಾತಾಡ್ತಾ ಇಲ್ಲ? ಮುಸ್ಲಿಮರ ಓಲೈಕೆ. ದಯವಿಟ್ಟು ಈ ಓಲೈಕೆಯನ್ನು ಬಿಟ್ಟು ಸಮಾಜದ ರಾಜ್ಯದ ಅಭಿವೃದ್ಧಿಯನ್ನು ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಮಾಡಬೇಕು. ಈ ರಾಜಕೀಯ ಮಾಡೋದರಲ್ಲೇ ಹೋಗಬಾರ್ದು. ನಿಮ್ಮ ಸಮಯಗಳು ಸಮಾಜದ ಅಭಿವೃದ್ಧಿ ಆಗಬೇಕು ಅನ್ನೋಂಥ ವಿಷಯವನ್ನು ಇವತ್ತು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಶ್ರೀನಾಥ ಪಾಸಲಕರ್, ಹಿಂದೂ ಸಮಾಜೋತ್ಸವ ಸಮಿತಿ ಅಧ್ಯಕ್ಷ ವಾಸುದೇವ್ ಪ್ರಭು, ಮುಖಂಡ ಶಿವಾನಂದ ಗಗರಿ ಉಪಸ್ಥಿತರಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.